ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನು ಕೆಲಸಗಳು ಮಾಡಿದೆ ಹಾಗೆ ಏನೇನು ಅಡುಗೆಗಳನ್ನ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಸ್ವಲ್ಪ ರೈಸ್ ಐಟಮ್ನೇ ತಿಂದು ಬೇಜಾರಾಗಿತ್ತು ಹಾಗಾಗಿ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ರವೆನ ಹಾಕ್ಕೊಂಡು ತುರಿದಿರೋಂತಹ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದಂತಹ ಈರುಳ್ಳಿ 1 ಸ್ಪೂನ್ ಆಗುವಷ್ಟು ಜೀರಿಗೆ 1 ಸ್ಪೂನ್ ಆಗುವಷ್ಟು ಎಳ್ಳು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಇದನ್ನು ರವೆ ತಾಲಿಪಟ್ಟು ಅಂತಲೂ ಸಹ ಕರೀತಾರೆ ಆದರೆ ನಮ್ಮ ಕಡೆ ಅಂದರೆ ಮೈಸೂರು ಕಡೆ ಬಂದು ರವೆ ರೊಟ್ಟಿ ಅಂತ ಕರಿತೀವಿ ಹಾಗಾಗಿ ನಾನು ರೊಟ್ಟಿ ಅಂತಲೇ ಹೇಳ್ತಾ ಇದ್ದೀನಿ ಜೊತೆಗೆ ಕೆಲವರು ತುಂಬ ನೀರು ಥರ ಮಾಡಿಕೊಂಡು ಸೌಟಲ್ಲಿ ಇದನ್ನು ಹಾಕ್ತಾರೆ ಆದರೆ ನಾನು ತವ ಮೇಲೇ ಡೈರೆಕ್ಟಾಗಿ ಇದನ್ನು ತಟ್ಟಿ ರೊಟ್ಟಿ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿಯೇ ಕಲಸಿಟ್ಕೊಂಡಿದ್ದೀನಿ ಈಗ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕಡಲೆ ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಶುಂಠಿ ಹಾಕೋದ್ರಿಂದ ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದು ತಿನ್ನಬೇಕಾದ್ರೆ ಲೈಟಾಗಿ ಶುಂಠಿ ಫ್ಲೇವರ್ ಸಿಗೋದ್ರಿಂದ ನಮ್ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ ಹಾಗಾಗಿ ಶುಂಠಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಈಗ ರುಬ್ಬಿ ಇಟ್ಕೊಳ್ತೀನಿ ಈ ಕಡೆ ತವಾನೂ ಸಹ ಬಿಸಿಯಾಗಿತ್ತು ಇವಾಗ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಈ ರೀತಿಯಾಗಿ ತವಾ ಮೇಲೆ ಡೈರೆಕ್ಟಾಗಿ ರೊಟ್ಟಿನ ತಟ್ಟೋದಕ್ಕೆ ಬರಲ್ಲ ಅಂತ ಅಂದರೆ ಯಾವುದಾದ್ರೂ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಎಲ್ಲ ಬರುತ್ತಲ್ಲ ಅಥವಾ ರೊಟ್ಟಿ ಶೀಟ್ ಎಲ್ಲ ಬರುತ್ತಲ್ಲ ಈಗ ಅದರಲ್ಲೂ ಸಹ ನೀವು ಈ ರೀತಿ ರೊಟ್ಟಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ತಟ್ಟೆನ ಮುಚ್ಚಿ ಒಂದು ಸೈಡ್ ಬೇಯೋದಕ್ಕೆ ಬಿಟ್ಟಿದೆ ಒಂದು ಸೈಡ್ ಬೆಂದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ಸೈಡ್ ಸಹ ಬೇಯಿಸ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ತುಂಬ ಜಾಸ್ತಿ ರೊಟ್ಟಿ ಎಲ್ಲ ಕಪ್ಪು ಬಣ್ಣವಾಗಿ ಬಂದರೆ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಬಿಳಿ ಇರುವಾಗಲೇ ರೊಟ್ಟಿನ ತೆಗೆದಿಟ್ಕೊಂಡಿದ್ದೀನಿ ಆ ತಿಂಡಿನೆಲ್ಲ ಮಾಡಿಕೊಂಡು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೇಗನೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಕಡಲೆ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಶುಂಠಿನ ಸೇರಿಸ್ಕೋಬೇಕು ಈಗ ಇಲ್ಲಿ 1 ಟೊಮೆಟೊನ ಸಹ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಎಲೆಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮನೇಲೇ ಮಾಡಿರುವಂತಹ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಮಸಾಲೆ ಸಾಂಬಾರಿಗೆ ಅಂತಲೇ ಬೇರೆ ಖಾರದ ಪುಡಿನ ಮಾಡಿಸಿರ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಈಗ ರುಬ್ಬಿಟ್ಟಿದಂತಹ ಈರುಳ್ಳಿ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೇಸ್ಟನ್ನು ಸೇರಿಸಿದ ಮೇಲೆ ಅದರಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿದ್ದಂತಹ ಮಟನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಟನಲ್ಲಿ ಇರುವಂತಹ ನೀರಂಶ ಎಲ್ಲ ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಮಟನಲ್ಲಿ ನೀರಂಶ ಎಲ್ಲ ಡ್ರೈ ಆಗ್ತಿದ್ದಾಗೇ ರುಬ್ಬಿಟ್ಟಿದ್ದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಒಂದು ಸಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿನೂ ಸಹ ಮಿಕ್ಸ್ ಮಾಡೋದು ಬೇಡ ಕೆಲವರು ಮಟನ್ ಸಾಂಬಾರಿಗೆ ಕಡಲೆ ಹಾಕೋದಿಲ್ಲ ಬಟ್ ಕಡಲೆ ಹಾಕೋದ್ರಿಂದ ಸಾಂಬಾರು ಸಹ ಗಟ್ಟಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಕಡಲೆ ಹಾಕಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4 ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿಯಾಗೋಗುತ್ತೆ ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟರಲ್ಲಿ ರೈಸ್ನ ಮಾಡಿಕೊಂಡು ಈಗ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ನಾನು 2 ರೀತಿಯಾಗಿ ಮುದ್ದೆ ಮಾಡ್ತೀನಿ ಒಂದು ಕಾಲಿಗೆ ಒತ್ತು ಕೊಟ್ಕೊಂಡು ಮುದ್ದೆ ಮಾಡ್ತಾರಲ್ಲ ಆ ರೀತಿಯಾಗಿಯೂ ಮಾಡ್ತೀನಿ ಇನ್ನೊಂದು ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ತುಂಬ ಜನರಿಗೆ ಕೆಳಗೆ ಕೂತ್ಕೊಂಡು ಕಾಲನ್ನು ಒತ್ತು ಕೊಟ್ಕೊಂಡು ಮುದ್ದೆನ ಮಾಡೋದಕ್ಕಾಗಲ್ಲ ಮಂಡಿ ನೋವು ಹಾಗೆ ಸೊಂಟ ನೋವು ಇರುತ್ತಲ್ವ ಅಂಥವರು ಈ ರೀತಿಯಾಗಿ ಮುದ್ದೆನ ಈಸಿಯಾಗಿ ಮಾಡ್ಕೋಬೋದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಕುದಿ ಬರೋದಕ್ಕೆ ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನ 1 ಸ್ಪೂನ್ ಆಗುವಷ್ಟು ಮೇಲೆ ಉದುರಿಸ್ಕೊಂಡಿದ್ದೆ ಈಗ ಕುದಿ ಬರೋ ಟೈಮಲ್ಲಿ ನಾವು ಯಾವ ಕಪ್ಪಲ್ಲಿ ನೀರನ್ನು ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮುದ್ದೆನ ಸರಿಯಾಗಿ ಬೇಯಿಸಿಲ್ಲ ಅಂತ ಅಂದರೆ ನಾವು ತಿಂದ ಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮುದ್ದೆನ ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ನಬೇಕು ನೋಡಿ ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ರೀತಿ ಮರದ್ದು ಸೌಟ್ ಅಥವಾ ಏನೋ ಕೈ ಅಂತ ಹೇಳ್ತೀವಿ ಅದರಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗಂಟುಗಳು ಸಹ ಆಗೋದಿಲ್ಲ ಜೊತೆಗೆ ಕೆಳಗೆ ಕೂತ್ಕೊಂಡು ಕಾಲು ನೋವು ಮಂಡಿ ನೋವು ಅನ್ನೋರು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು
ಗಂಟುಗಳಿಲ್ಲದೆ ಇರೋ ರೀತಿ ಮುದ್ದೆನ ಚೆನ್ನಾಗಿ ತಿರುಗಿಸ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ತಟ್ಟೆನ ಮುಚ್ಚಿ 5 ನಿಮಿಷ ಬಿಟ್ಟರೆ ಸಾಕು. ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಮತ್ತೆ ಒಂದು ಸಲ ಮುದ್ದೆನ ಚೆನ್ನಾಗಿ ತಿರುಗಿಸ್ಕೋಬೇಕು. ಅಂದರೆ ಚೆನ್ನಾಗಿ ಮುದ್ದೆನ ಗಂಟುಗಳಿಲ್ಲದೆ ಇರೋ ರೀತಿ ಕೈ ಆಡಿಸ್ಕೋಬೇಕಾಗುತ್ತೆ. ಈಗ ಈ ಮುದ್ದೆನ ನಾನಿಲ್ಲಿ ಈ ಮರದ ಬಟ್ಲು ಅಂತ ಕರಿತೀವಿ ಇದನ್ನು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಿಂದೆ ಎಲ್ಲ ಮರದಲ್ಲೇ ಮಾಡಿರ್ತಿದ್ರು, ಅದಕ್ಕೋಸ್ಕರ ಮರಬಟ್ಲು ಅಂತ ಹೇಳ್ತಿದ್ರು. ಆದರೆ ನಾನು ಹುಡುಕಿದಾಗ ನನಗೆ ಸ್ವಲ್ಪ ಮರದ್ದು ಸಿಕ್ಕಿರಲಿಲ್ಲ. ಈ ರೀತಿ ಅಲ್ಯೂಮಿನಿಯಮಿಂದೇ ಸಿಕ್ಕಿತ್ತು ಅಂತ ತಂದಿಟ್ಕೊಂಡಿದ್ದೆ. ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಪ್ಲೇಟ್ ಅಥವಾ ಯಾವುದಾದ್ರೂ ಒಂದು ತಟ್ಟೆಗೆ ಹಾಕಿನೂ ಸಹ ನೀವು ಮಾಡ್ಕೋಬೋದು. ಇದರಲ್ಲಿ ಮಾಡೋದ್ರಿಂದ ಮುದ್ದೆ ಚೆನ್ನಾಗಿ ರೌಂಡಾಗಿ ನೈಸಾಗಿ ಬರುತ್ತೆ ಅಂತ ಇದರಲ್ಲೇ ಮಾಡ್ಕೊಳ್ತೀನಿ. ನಮ್ಮನೇಲಿ ಮಟನ್ ಅಥವಾ ಚಿಕನ್ ಸಾಂಬಾರು ಮಾಡಿದಾಗ ಕಂಪಲ್ಸರಿಯಾಗಿ ಮುದ್ದೆನ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ ಅಂತ. ಇದ್ರ ಜೊತೆಗೆ ದಿನದಲ್ಲಿ ಒಂದು ಬಾರಿನಾದರೂ ಮುದ್ದೆ ಮಾಡ್ತೀನಿ, ಆರೋಗ್ಯಕ್ಕೂ ಒಳ್ಳೆಯದಂತ. ಈ ರೀತಿಯಾಗಿ ಮಧ್ಯಾಹ್ನದ ಅಡುಗೆನ ಮಾಡಿ ಮುಗಿಸ್ಕೊಂಡು ಊಟನೂ ಸಹ ಮುಗಿಸಿ ಮಕ್ಕಳಿಗೆ ಸ್ವಲ್ಪ ಸ್ಕೂಲಿಂದ ಬರೋಷ್ಟರಲ್ಲಿ ಏನಾದರೂ ತಿಂಡಿ ಮಾಡೋಣ ಅಂಥೇಳಿ ಇವತ್ತು ರೆಡ್ ವೆಲ್ವೆಟ್ ಕೇಕ್ ಮಾಡಬೇಕಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಿಂದ ಇಬ್ಬರು ಕೇಳ್ತಾಯಿದ್ರು ಕೇಕ್ ಮಾಡಿ ಅಂತ. ಹಾಗಾಗಿ ಒಂದು ಬೌಲ್ಗೆ ವಿಪ್ಪಿಂಗ್ ಕ್ರೀಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತಣ್ಣಗಿರುವಂತಹ ಹಾಲನ್ನು ಹಾಕ್ಕೊಂಡು ನಾನಿಲ್ಲಿ ಎಲೆಕ್ಟ್ರಿಕ್ ಬ್ಲೆಂಡರಲ್ಲಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೆಂಡರ್ ಇಲ್ಲ ಅಂತ ಅನ್ನೋರು ವಿಸ್ಕರ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಕಡೆ ಸಿಗುತ್ತೆ. ಈಗ 40 ರೂಪಾಯಿ 50 ರೂಪಾಯಿ ಇರುತ್ತೆ. ಆ ವಿಸ್ಕರನ್ನು ಸಹ ನೀವು ಈ ರೀತಿ ಬೀಟ್ ಮಾಡ್ಕೋಬೋದು. ಬಟ್ ಇದರಲ್ಲಾದರೆ 4 ರಿಂದ 5 ನಿಮಿಷದಲ್ಲಿ ನಮಗೆ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗುತ್ತೆ. ಆ ಕೈಯಲ್ಲಿ ಮಾಡ್ತೀನಿ ಅನ್ನೋದಾದರೆ ಸುಮಾರಾಗಿ ಒಂದು 40 ರಿಂದ 45 ನಿಮಿಷ ಮಾಡ್ಕೋಬೇಕಾಗತ್ತೆ. ನಮ್ಮನೇಲಿ ಮಕ್ಕಳಿಗೆ ಸ್ವಲ್ಪ ಹೊರಗಡೆ ತಿಂಡಿನ ತಂದುಕೊಡೋದು ತುಂಬಾ ಕಡಿಮೆ. ಪ್ರತಿಯೊಂದನ್ನು ಸಹ ನಾನು ಮನೇಲೇ ಮಾಡಿ ಕೊಡೋದ್ರಿಂದ ಅವರು ಸಹ ಮನೆ ತಿಂಡಿಗೆ ಅಡ್ಜಸ್ಟ್ ಆಗಿ ಏನೇ ಬೇಕಿದ್ದರೂ ಇದನ್ನು ಮಾಡಿ ಅಂತ ಹೇಳ್ತಾರೆ ಹೊರತು ಹೊರಗಡೆಯಿಂದ ತಂದುಕೊಡಿ ಅಂತ ಹೇಳಲ್ಲ. ಹಾಗಾಗಿ ಅವ್ರಿಗೋಸ್ಕರನೇ ಕೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಲಿಂದ ಬಂದರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಅಂತ. ಇದಕ್ಕೆ ಈಗ ಸ್ವಲ್ಪ ವೆನಿಲಾ ಎಸೆನ್ಸ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಹದ ಇರಬೇಕಿದು. ಈ ಕ್ರೀಮ್ ಬಂದು ನಾವು ಮೇಲೆತ್ತಿದ್ರೆ ಬೀಳಬಾರ್ದು, ಆ ಹದ ಇದೆ ಅನ್ನುವಾಗ ಸ್ಟಾಪ್ ಮಾಡಿಕೊಂಡು ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಫ್ರಿಜ್ಜಲ್ಲಿಟ್ಟು ನಂತರ ಬಳಸ್ಕೋಬೇಕು. ಇಮಿಡಿಯೇಟಾಗಿ ನಾವು ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಕ್ರೀಮ್ನ ಮಾಡಿಟ್ಟು ನಾನು ಹಿಂದಿನ ದಿನವೇ ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ಮೊಳಕೆ ಬರ್ಸೋದಕ್ಕಾಗಿ. ಈಗ ಇದನ್ನು ಮೊಳಕೆ ಬರ್ಸೋದಕ್ಕೆ ನೀರನ್ನು ಸಪ್ರೇಟ್ ಮಾಡಿಕೊಂಡು ನಾನು ಮೊಳಕೆ ಬರ್ಸೋಂಥ ಮೇಕರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೇಕರ್ ಎಲ್ಲ ಬಂದು ಆನ್ಲೈನಲ್ಲಿ ಸಿಗುತ್ತೆ. ಇದರಲ್ಲಿ ನಾವು ಮೊಳಕೆ ಕಟ್ಟಿದ್ರೆ ತುಂಬ ಚೆನ್ನಾಗಿ ಮೊಳಕೆಗಳು ಬರುತ್ತೆ, ಬೇಗನೂ ಸಹ ಬರುತ್ತೆ. ಹಾಗಾಗಿ ನಾನು ಇದನ್ನೇ ಬಳಸ್ಕೊಂಡು ಮೊಳಕೆ ಮಾಡ್ಕೊಳ್ತೀನಿ. ಇದಿಲ್ಲ ಅನ್ನೋರು ಬಟ್ಟೆಲಿ ಕಟ್ಟಿಡ್ಬೋದು, ಅಥವಾ ಬಟ್ಟೆಲಿ ಕಟ್ಬಿಟ್ಟು ನೀವು ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ, ಬೇಗನೂ ಸಹ ಬರುತ್ತೆ. ಈ ರೀತಿ ಕೆಳಗಡೆ ಇರುವಂತಹ ಒಂದು ಪ್ಲೇಟ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದ್ರ ಮೇಲ್ಗಡೆ ಕೊಟ್ಟಿರುವಂತಹ ಇನ್ನೊಂದೇನು ಬಾಕ್ಸ್ ಇದೆ ಅದನ್ನು ಇಟ್ಟು ಅದಕ್ಕೆ ನಾವು ನೆನೆಸಿಟ್ಟಿದ್ದಂತಹ ಕಾಳನ್ನು ನೀರು ಸಪ್ರೇಟ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪನೇ ಹಾಕೋಬೇಕಾಗತ್ತೆ. ಅಂದರೆ ನಾವು ಅದ್ರ ಮೇಲೆ ಇನ್ನೊಂದು ಬಾಕ್ಸ್ ಇಟ್ಟಾಗ ಆ ಕಾಳು ಬಾಕ್ಸ್ಗೆ ಟಚ್ ಆಗಬಾರ್ದು, ಆ ರೀತಿಯಾಗಿ ಇಡಬೇಕು. ಇದೇ ರೀತಿಯಾಗಿ ಆ 3 ಏನು ಸ್ಟೆಪ್ ಕೊಟ್ಟಿರ್ತಾರೆ ಆ ಸ್ಟೆಪ್ ಪೂರ ನಾನು ಕಾಳನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ಅದೇನು ಮೇಲ್ಗಡೆ ಇನ್ನೊಂದು ಬಾಕ್ಸ್ ಇರಲ್ವಲ್ಲ, ಹಾಗಾಗಿ ಮೇಲ್ಗಡೆ ಬಾಕ್ಸ್ಗೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇದನ್ನು ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಬಿಡಿ. ಬೆಚ್ಚಗಿರುವಂತಹ ಜಾಗದಲ್ಲೇ ಇಡಬೇಕಂತ ಏನಿಲ್ಲ. ಇದರಲ್ಲಿ ನೀವು ಎಲ್ಲಿಟ್ಟು ಸಹ ತುಂಬ ಚೆನ್ನಾಗಿ ಬೇಗ ಮೊಳಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೇಕ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ 250 ಗ್ರಾಮ್ ಆಗೋಷ್ಟು ರೆಡ್ ವೆಲ್ವೆಟ್ ಕೇಕ್ ಮಿಕ್ಸನ್ನು ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದ ಇರುತ್ತಲ್ಲ ಆ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಹಾಲು ಬದಲಾಗಿ ಮೊಟ್ಟೆನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಹಾಲು ಮಾತ್ರ ಹಾಕಿದ್ದೀನಿ. ಈ ಹದ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರಾಗಿ ಒಂದು 1/4 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಎಣ್ಣೆ ಎಲ್ಲ ಆ ಬ್ಯಾಟರ್ಗೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಈ ರೀತಿ ಕೇಕ್ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಮೌಲ್ಡ್ಗೆ ನಾನು ಬಟರ್ ಪೇಪರ್ನ ಹಾಕ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟರ್ ಪೇಪರ್ ಹಾಕಿ ಕೇಕ್ ಬೇಕ್ ಮಾಡೋದ್ರಿಂದ ಕೇಕ್ ಸಾಫ್ಟಾಗಿ ಬರುತ್ತೆ, ಜೊತೆಗೆ ಕೇಕು ಸಹ ಅಂಟೋದಿಲ್ಲ. ಈ ರೀತಿ ಬ್ಯಾಟರ್ನ ಹಾಕಿ ಒಂದು 2 ರಿಂದ 3 ಸಲ ಟ್ಯಾಪ್ ಮಾಡ್ಕೋಬೇಕು. ಆಗ ಅದರಲ್ಲಿರುವಂತಹ ಏರ್ ಎಲ್ಲ ರಿಮೂವ್ ಆಗಿ ಕೇಕು ಚೆನ್ನಾಗಿ ಬರುತ್ತೆ. ಇಲ್ಲಿ ಓವನ್ನ ನಾನು 10 ನಿಮಿಷಗಳ ಕಾಲ ಮೊದಲೇ ಪ್ರೀ ಹೀಟ್ ಆಗೋದಕ್ಕೆ ಇಟ್ಟಿದ್ದೆ. 180 ಡಿಗ್ರಿಲಿ 10 ನಿಮಿಷ ಮಿಡಲ್ ರ್ಯಾಕ್ಗೆ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಪ್ರೀ ಹೀಟ್ ಆಗಿರುವಂತಹ ಓವನ್ಗಳಿಗೆ ಕೇಕ್ ಮೌಲ್ಡನ್ನ ಇಟ್ಟು 40 ರಿಂದ 45 ನಿಮಿಷಕ್ಕೆ ನಾನು ಟೈಮರ್ನ ಸೆಟ್ ಮಾಡಿ ಇಟ್ಟಿದ್ದೀನಿ. ಈ ರೀತಿಯಾಗಿ ನಿಮ್ಮ ಮನೇಲಿ ಓವೆನ್ ಇಲ್ಲ ಅಂತ ಅನ್ನೋರು ಕುಕ್ಕರ್ಗೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಅದರಲ್ಲೂ ಹಾಕಿನೂ ಸಹ ನೀವು ಬೇಕ್ ಮಾಡ್ಕೋಬೋದು. ನಂತರ ಈಗ ಇಲ್ಲಿ ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊಂಬಿಡೋಣ, ಈ ನೊಝಲ್ಗೆಲ್ಲ ಹಾಕಿ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ.
ಈ ರೀತಿ ಪೈಪಿಂಗ್ ಕವರ್ ಸಿಗುತ್ತೆ. ಇದಿಲ್ಲ ಅಂತ ಅಂದರೆ ಹಾಲಿನ ಪ್ಯಾಕೆಟ್ಗೂ ಸಹ ಹಾಕಿ ಮಾಡ್ಕೋಬೋದು. ನನ್ನ ಹತ್ರ ಪೈಪಿಂಗ್ ಕವರ್ ಇತ್ತು, ಹಾಗಾಗಿ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ ನೋಝೆಲ್ನ ಸೆಟ್ ಮಾಡ್ತಾ ಇದ್ದೀನಿ. ಈ ನೋಝೆಲೆಲ್ಲ ಹಾಕಲೇಬೇಕಂತಿಲ್ಲ, ಇಲ್ಲ ಅಂತನವರು ನಿಮಗೆ ಹೇಗೆ ಡಿಸೈನ್ ಮಾಡೋದಕ್ಕೆ ಬರುತ್ತೆ ಆ ರೀತಿ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಇಟ್ಟಿದ್ನಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದನ್ನು ಈ ಪೈಪಿಂಗ್ ಕವರ್ಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಈ ವಿಪ್ಪಿಂಗ್ ಕ್ರೀಮು ನೋಡೋದಕ್ಕೆ ನಿಮ್ಗೆ ಎಷ್ಟು ಗಟ್ಟಿ ಕಾಣಿಸ್ತಿದೆಯೋ ಆಚೆ ತೆಗೆದು ಒಂದು 2 ರಿಂದ 3 ನಿಮಿಷದಷ್ಟರಲ್ಲೇ ನಿಮಗೆ ತುಂಬ ಬೇಗ ಆ ಗಟ್ಟಿ ಎಲ್ಲ ಹೋಗಿ ಸ್ವಲ್ಪ ತೆಳುವಾಗ್ತಾ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಪೈಪಿಂಗ್ ಕವರ್ಗೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಇರುತ್ತೆ ಅಂತ. ಈ ರೀತಿ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಆ ಕೆಳಗಡೆ ಬರೋ ತನಕ ವಿಪ್ಪಿಂಗ್ ಕ್ರೀಮ್ನೆಲ್ಲ ಎಳೆದು ಸೆಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವಿಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಕಪ್ಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಿದ್ದೀನಿ. ತಿನ್ನಬೇಕಾದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ವೆನಿಲಾ ಎಸೆನ್ಸ್ನ ಸೇರಿಸ್ತಾ ಇದ್ದೀನಿ. ಇದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಜಸ್ಟ್ 1 ರಿಂದ 2 ಡ್ರಾಪ್ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸೋಷ್ಟರಲ್ಲಿ ಕೇಕು ಸಹ ಬೇಕಾಗಿ ತಣ್ಣಗಾಗಿತ್ತು. ಈಗ ಇದನ್ನು ಡಿಮೋಲ್ಡ್ ಮಾಡ್ಕೋಬೇಕು. ಹಾಗಾಗಿ ಒಂದು ಪ್ಲೇಟ್ ಇಟ್ಕೊಂಡು ಮೌಲ್ಡನ್ನ ಈ ರೀತಿ ಉಲ್ಟಾ ಮಾಡಿದ್ರೆ ಸಾಕು, ಕೇಕ್ ಈಸಿಯಾಗಿ ರಿಮೂವ್ ಆಗುತ್ತೆ, ಮೌಲ್ಡ್ಗೆ ಅಂಟಿರೋದಿಲ್ಲ. ಆದರೆ ಆ ಬಟರ್ ಪೇಪರ್ನ ತೆಗಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ಆ ಕೇಕ್ ತುಂಬಾ ಸಾಫ್ಟ್ ಇರೋದ್ರಿಂದ ಕೇಕೆಲ್ಲ ಸ್ವಲ್ಪ ಸೈಡಲ್ಲಿ ಅಥವಾ ಎಡ್ಜಲ್ಲಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಬಟರ್ ಪೇಪರ್ನ ತೆಗೆದು ಒಂದು ದಾರದಿಂದ ನಾನು ಇದನ್ನು ಈ ರೀತಿ ಸೆಂಟ್ರಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕೂಲಾದರೆ ನಾವೆಲ್ಲ ಪ್ರೊಫೆಷ್ನಲ್ ಅಲ್ವಾ, ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಚಾಕೂಲಿ ಅಷ್ಟು ಚೆನ್ನಾಗಿ ಕಟ್ ಆಗಲ್ಲ. ಹಾಗಾಗಿ ನಾನು ಈ ರೀತಿ ದಾರನ ಉಪಯೋಗಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು 2 ಪೋರ್ಷನ್ನ ಒಂದೊಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇವಾಗ ಇದಕ್ಕೆ ಮಾಡಿಟ್ಟಿದಂತಹ ಶುಗರ್ ಸಿರಪ್ನ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆ ಬ್ರೆಡ್ಗೆ ನಾವು ಹಾಕಿರುವಂತಹ ಶುಗರ್ ಸಿರಪ್ ಎಲ್ಲ ಪೂರ್ತಿಯಾಗಿ ಹೀರ್ಕೋಬೇಕು. ಆ ರೀತಿಯಾಗಿ ಶುಗರ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಚೆರಿ ಇದ್ದರೆ ಶುಗರ್ ಸಿರಪ್ಗೆ ಚೆರಿನ ಹಾಕ್ಕೊಳ್ಳಿ, ಆಗ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಮಾಡಿಟ್ಟಿದಂತಹ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ನಾನೇನು ಈ ರೀತಿ ಕೇಕ್ ಮಾಡೋದಕ್ಕೆಲ್ಲ ಪ್ರೊಫೆಷ್ನಲ್ ಏನಲ್ಲ, ನಾನು ಸಹ ಅಲ್ಲಿ ಇಲ್ಲಿ ನೋಡಿಕೊಂಡು ಸ್ವಲ್ಪ ಕಲ್ತ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಸ್ವಲ್ಪ ಎಲ್ಲ ಕಡೆಗೂ ಕ್ರೀಮ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಅದರ ಮೇಲ್ಗಡೆ ಕಟ್ ಮಾಡಿಟ್ಟಿರುವಂತಹ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಅದರ ಮೇಲ್ಗಡೆ ಮತ್ತೆ ಸ್ವಲ್ಪ ನಾವು ಮಾಡಿಟ್ಟಿದ್ದಂತಹ ಶುಗರ್ ಸಿರಪ್ನ ಎಲ್ಲ ಕಡೆಗೂ ಅಪ್ಲೈ ಮಾಡಿಕೊಂಡು ಅದರ ಮೇಲ್ಗಡೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಎಡ್ಜಸಲ್ಲೂ ಸಹ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಚಾಕು ಅಥವಾ ಯಾವುದಾದ್ರೂ ಒಂದು ಸ್ಪೂನಿಂದ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಯಾವುದೇ ಕೆಲಸ ಆದರೂ ಮಾಡಿದಾಗ ಮಾತ್ರನೇ ಅದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಈಸಿ ಇದೆ ಅಂತ ಗೊತ್ತಾಗೋದು. ನಾವು ಈ ರೀತಿ ಫೋನಲ್ಲೆಲ್ಲ ನೋಡಿದಾಗ ಅಥವಾ ಬೇರೆ ವಿಡಿಯೋಸ್ ನೋಡಿದಾಗ ತುಂಬ ಈಸಿಯಾಗಿ ಕೇಕ್ಗೆ ನಾವು ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಬೋದು ಅಂತ ಅನ್ಕೋಬೋದು, ಆದರೆ ತುಂಬಾ ಕಷ್ಟ ಇದೆ. ನಾವು ಅಂದ್ಕೊಂಡಂಗೆ ಅದಕ್ಕೆ ನಾವು ಕ್ರೀಮ್ನ ಹಚ್ಚೋದಕ್ಕೆ ಆಗಲ್ಲ, ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ನನಗೆ ಹೇಗೆ ಬರುತ್ತೆ ಆ ರೀತಿಯಾಗಿ ಕೇಕ್ಗೆ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಮೇಲೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ರೆಡ್ ವೆಲ್ವೆಟ್ ಕೇಕ್ ಪೌಡರ್ನ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಾಗೆ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಕೋಲ್ಡಾಗಿರಬೇಕಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ನಂತರ ಕಟ್ ಮಾಡ್ತಾ ಇದ್ದೀನಿ. ಮಕ್ಕಳು ಸಹ ಸ್ಕೂಲಿಂದ ಬಂದಿದ್ದರು ಅಷ್ಟರಲ್ಲಿ ಅವ್ರಿಗೆ ಕಟ್ ಮಾಡಿ ಕೊಡೋಣ ಅಂತೇಳಿ ಕಟ್ ಮಾಡ್ತಿದ್ದೀನಿ. ನೋಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಬಟ್ ಡಿಸೈನ್ ಮಾತ್ರ ನನಗೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರಲಿಲ್ಲ. ಕೇಕ್ ಮಾತ್ರ ಸಾಫ್ಟಾಗಿ ಜ್ಯೂಸಿಯಾಗಿತ್ತು. ಮಕ್ಕಳು ಮತ್ತು ಮನೇಲಿರೋರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ತಿಂದರು, ಬಟ್ ನನಗೆ ಡಿಸೈನ್ ಬರಲಿಲ್ಲ ಅಂತ ತುಂಬಾ ಬೇಜಾರಾಯಿತು. ಪರವಾಗಿಲ್ಲ, ಮತ್ತೆ ಇನ್ನೊಂದು ಸಲ ಮಾಡಿದಾಗ ಸ್ವಲ್ಪನೇ ಕಲ್ತಂಗೆ ಆಗುತ್ತೆ ಅಂತ ಸುಮ್ಮನಾದೆ. ಮನೇಲಿ ಎಷ್ಟೇ ಹಣ್ಣಿದ್ರೂ ಸಹ ತಿಂದೆ ಹಾಗೆ ಇಟ್ಟಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಜ್ಯೂಸ್ ಮಾಡಿಕೊಡೋಣ ಅಂತೇಳಿ ಕಿತ್ತಳೆಹಣ್ಣನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಆಗೋವಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗೋವಷ್ಟು ಮೆಣಸುಕಾಳು. ಕಿತ್ತಳೆಹಣ್ಣು ತುಂಬಾ ಸಿಹಿ ಇದ್ದಿದ್ದರಿಂದ ನಾನು 1 ಸ್ಪೂನ್ ಆಗೋವಷ್ಟು ಕಲ್ಸಕ್ಕರೆ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸನ್ನು ಸೇರಿಸೋದ್ರಿಂದ ಗಂಟ್ಲು ಕೆರೆತ ಬರೋದಿಲ್ಲ, ಶೀತ ಆಗಲ್ಲ ಅಂತ ಮೆಣಸುಕಾಳನ್ನು ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ನಾವು ಮಾಡುವಂತಹ ಜ್ಯೂಸ್ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ನಾನು. ಹಾಗೆ 1 ಹಣ್ಣು ಕೊಟ್ಟರು ಸಹ ಬೇಡ ಅಂತಾರೆ, ಆದರೆ ಈ ರೀತಿ 4 ರಿಂದ 5 ಹಣ್ಣು ಹಾಕಿ ಜ್ಯೂಸ್ ಮಾಡಿಕೊಟ್ರೆ 1 ಗ್ಲಾಸ್ ಅಲ್ಲ 2 ಗ್ಲಾಸ್ ಕೊಟ್ಟರು ನಮ್ಮ ಮನೇಲಿ ಮಕ್ಕಳು ತುಂಬ ಚೆನ್ನಾಗಿ ಜ್ಯೂಸನ್ನ ಕುಡ್ಕೊಳ್ತಾರೆ. ಸೊ ಇದಿಷ್ಟು ನನ್ನ ಇವತ್ತಿನ ಈ ವ್ಲಾಗ್ ಆಗಿತ್ತು. ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಾಳೆ ಮತ್ತೆ ಸಿಗೋಣ.